A very good morning, my dear viewers. Welcome to my YouTube channel. This is Arun Kiredi here. In today's class, we would like to discuss about GST2 problem portion. In the year 2018, the question is asked like this. Okay, from the following information, Prakash Company Belagavi for the month of January 2018. Okay, so this 2018 question, 6th semester GST. In Canada, compute ITC input tax credit and the amount of GST payable ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೇಳ್ಯಾರ ಮತ್ತು ಜಿ ಎಸ್ ಟಿ ಪೇಯಬಲ್ ಅಮೌಂಟನ್ನು ಕೇಳ್ಯಾರ. ಸೊ ಇಲ್ಲಿ ಇನ್ಫಾರ್ಮೇಷನ್ ಏನು ಕೊಟ್ಟಾರ ನೋಡ್ರಿ. ಫಸ್ಟ್ ಪರ್ಚೇಜಸ್ ಎರಡು ಇನ್ಫಾರ್ಮೇಷನ್ ಕೊಟ್ಟಾರ. ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎ ಫ್ರಮ್ ಸಪ್ಲೈಯರ್ ಇನ್ ಬೆಂಗಳೂರು 4 lakh at 5%. ಮೀನ್ಸ್ ದ ಸಪ್ಲೈಯರ್ ಇನ್ ಬೆಂಗಳೂರು, ಸೊ ದ ಫರ್ಮ್ ಹ್ಯಾಸ್ ಪರ್ಚೇಸ್ 4 lakh rupees amount at the rate of 5%. And similarly, second case, purchase of raw material B from supplier in Pune 20 lakh at 12% GST. So one purchaser from Bengaluru, another from Pune. Okay, so 20 lakh at 12%. Similarly, sales information is also given. Sales information is like this. Sales of rupees 12 lakh within the state 18%. This word is very important. Sales 12 lakh within the state, how much? 18%. Similarly, second case, sales 12 lakh within the state, how much percentage? 12%. So two rate of sales are there. One sales at 18%, another sales at 12%. So by this information, we are supposed to calculate input tax credit and GST payable. Okay, so now kandidibeku. This question is for 15 marks. Okay, so here the answer is computation of Prakash Company tax liability. ಸೊ ಪ್ರಕಾಶ್ ಕಂಪ್ನಿ ಟ್ಯಾಕ್ಸ್ ಲಯಬಿಲಿಟಿನ ಕಂಡುಹಿಡಿಬೇಕಾದ್ರೆ ಜಿ ಎಸ್ ಟಿ ಪೇಯಬಲ್ ಕಂಡುಹಿಡ್ಕೋಬೇಕು. ಜಿ ಎಸ್ ಟಿ ಪೇಯಬಲ್ ಕಂಡುಹಿಡ್ಕೋಬೇಕಂದ್ರೆ ಫಾರ್ಮುಲಾ ಏನು ಅಂದರೆ ಔಟ್ಪುಟ್ ಮೈನಸ್ ಇನ್ಪುಟ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಔಟ್ಪುಟ್ ಮೈನಸ್ ಇನ್ಪುಟ್ ಮಾಡಬೇಕು. ಔಟ್ಪುಟ್ ಜಿ ಎಸ್ ಟಿ ಅಂದ್ರೆ ವಿಚ್ ಈಸ್ ಕಲೆಕ್ಟೆಡ್ ಆನ್ ಟ್ಯಾಕ್ಸ್ ಆನ್ ಸೇಲ್ಸ್. ಸೊ ಔಟ್ಪುಟ್ ಅಂದರೆ ಏನು ರೀ? ಸೇಲ್ಸ್ ಅಮೌಂಟನ್ನು ನಾವು ಕನ್ಸಿಡರ್ ಮಾಡಬೇಕು. ಸೇಲ್ಸ್ ಅಮೌಂಟ ಔಟ್ಪುಟ್ ಆಯಿತು. ಸೊ ಔಟ್ಪುಟ್ ಒಳಗೆ ಇನ್ಪುಟ್ ಜಿ ಎಸ್ ಟಿನ ನಾವು ಡಿಡಕ್ಟ್ ಮಾಡಬೇಕು. ಇನ್ಪುಟ್ ಜಿ ಎಸ್ ಟಿ ಅಂದರೆ ವಿಚ್ ಮೇ ಬಿ ಟ್ಯಾಕ್ಸ್ ಪೇಡ್ ಆನ್ ಪರ್ಚೇಸ್ ಆರ್ ಐ ಟಿ ಸಿ ಅಂತ ನಾವಲ್ಲಿ ಕರಿತೀವಿ. ಸೊ ಅದನ್ನು ನಾವು ಇನ್ಪುಟ್ ಮೈನಸ್ ಮಾಡಿದಾಗ ಏನು ಸಿಗುತ್ತೆ ನಮ್ಗೆ? ಜಿ ಎಸ್ ಟಿ ಪೇಯಬಲ್ ಅಮೌಂಟ್ ಸಿಗ್ತೈತೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಈಸ್ ಕಾಲ್ಡ್ ಆಸ್ ಅ ಜಿ ಎಸ್ ಟಿ ಪೇಯಬಲ್ ಅಮೌಂಟ್. ನಾವು ವಿಲ್ ಗೋ ಥ್ರೂ ದ ಆನ್ಸರ್. ಫಸ್ಟ್ ಕೇಸ್ ನೋಡಿರಿ, ಕ್ಲಿಯರ್ ಆಗಿ ಕೊಟ್ಟಾರ. ಸೇಲ್ಸ್ ಆಫ್ ಗೂಡ್ಸ್ ವರ್ತ್ 12 lakh ಪ್ಲಸ್ 18% ಜಿ ಎಸ್ ಟಿ ಅಂತ ಐತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದ್ರೆ ಫಸ್ಟ್ 12 lakh 18% ಸೇಲ್ಸನ್ನು ತೊಗೋಬೇಕು. ನಾವು ಔಟ್ಪುಟ್ ಅಂದ್ರೆ ಸೇಲ್ಸ್ ಅಂತ ಹೇಳಿವಿ ನಾವು. ಸೊ ಸೇಲ್ಸ್ ಅಮೌಂಟನ್ನು ಕನ್ಸಿಡರ್ ಮಾಡಬೇಕಾದ್ರೆ ಇಲ್ಲಿ ಪರ್ಸಂಟೇಜ್ ಕೊಟ್ಟಾರೆ 18. ನೋಡಿರಿ, ಪ್ರಾಬ್ಲಮ್ನಲ್ಲಿ ಇದೆ ಅದು 18%. ನೋಡಿರಿ, ಸೇಲ್ಸ್ 12 lakh at 18%. ಸೊ ಈ ಅಮೌಂಟನ್ನು ನಾವು ಫಸ್ಟಿಗೆ ತೊಗೋಬೇಕು. ಹಾಗಾಗಿ ಸೊ ಇಲ್ಲಿ ಏನು ಕನ್ಸಿಡರ್ ಮಾಡಬೇಕು ನೋಡಿರಿ, ಸೇಲ್ಸ್ ಗೂಡ್ಸ್ ವರ್ತ್, ನೋಡಿರಿ ಸೇಲ್ಸ್ ಗೂಡ್ಸ್ ವರ್ತ್ 12 lakh ಪ್ಲಸ್ 18% ಜಿ ಎಸ್ ಟಿ ಅಂತ ಇದೆ ನೋಡಿರಿ. ಓಕೆ, ಇದನ್ನು ನಾವು ಕನ್ಸಿಡರ್ ಮಾಡಬೇಕಾದ್ರೆ ಗೂಡ್ಸ್ ಸೋಲ್ಡ್ ಆನ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ 12 lakh ಈಸ್ ದ ಅಮೌಂಟ್. ಸೊ ಸೇಲ್ಸ್ ಅಮೌಂಟ್ ಎಷ್ಟಿದೆ ರೀ? 12 lakh. ಅದನ್ನು ಬರೀಬೇಕು. ಇದರೊಳಗೆ ಔಟ್ಪುಟ್ಟನ್ನು ಕೂಡಿಸ್ಕೋಬೇಕು. ಯಾಕಂದರೆ ನಾವು ಜಿ ಎಸ್ ಟಿ ಪೇಯಬಲ್ ಅಂದರೆ ಔಟ್ಪುಟ್ ಮೈನಸ್ ಇನ್ಪುಟ್. ಹಾಗಾಗಿ ಸೇಲ್ಸ್ ಒಳಗೆ ಔಟ್ಪುಟ್ಟನ್ನು ನಾವು ಏನು ಮಾಡ್ಬೇಕು ರೀ? ಆ್ಯಡ್ ಮಾಡಬೇಕು. ಸೊ ಔಟ್ಪುಟ್ ಇಲ್ಲಿ ನೋಡಿರಿ, ಸಿ ಜಿ ಎಸ್ ಟಿ 9% ಇದೆ, ಎಸ್ ಜಿ ಎಸ್ ಟಿ 9% ಇದೆ. ಸೊ ಯಾಕಂದರೆ ಇಲ್ಲಿ ಟೋಟಲ್ ಜಿ ಎಸ್ ಟಿ ಎಷ್ಟು ಪರ್ಸೆಂಟೇಜ್ ಐತಿ? 18. ಓಕೆ, ಸೊ ಔಟ್ ಆಫ್ 18% ಜಿ ಎಸ್ ಟಿ ವಿ ಆರ್ ಸಪೋಸ್ ಟು ಡಿಡಕ್ಟ್, ವಿ ಆರ್ ಸಪೋಸ್ ಟು ಡಿವೈಡ್ 9% ಸಿ ಜಿ ಎಸ್ ಟಿ ಆ್ಯಂಡ್ 9% ಎಸ್ ಜಿ ಎಸ್ ಟಿ. ಸೊ ಔಟ್ ಆಫ್ 12 lakh, ಸೊ 9% ಜಿ ಎಸ್ ಟಿ ಮೀನ್ಸ್ 1,08,000 ಸಿ ಜಿ ಎಸ್ ಟಿ ಆ್ಯಂಡ್ 1,08,000 ಎಸ್ ಜಿ ಎಸ್ ಟಿ. ಸೊ ಟೋಟಲ್ 2,16,000 ಈಸ್ ಯುವರ್ ಔಟ್ಪುಟ್ ಜಿ ಎಸ್ ಟಿ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಟೋಟಲ್ ಸೇಲ್ಸ್ 12 lakh ಇದೆ. ಸೊ 12 lakh ಒಳಗೆ ಜಿ ಎಸ್ ಟಿ ಅಮೌಂಟ್ ಎಷ್ಟು ಹೋಯ್ತು? 2,16,000 ಹೋಯಿತು. ಸೊ 2,16,000 ಜಿ ಎಸ್ ಟಿ ಅಮೌಂಟ್ ಹೋದಾಗ ಸೊ ಎಷ್ಟು ಸೇಲ್ಸ್ ಪ್ರೈಸ್ ಸಿಗುತ್ತೆ ಅಂದ್ರೆ ಇನ್ವಾಯ್ಸ್ ಪ್ರೈಸ್ 14 lakh, ಕೂಡಿಸ್ಬೇಕು ಔಟ್ಪುಟ. ಸೊ ಕೂಡಿಸಿದಾಗ ಎಷ್ಟು ಬಂದ್ರಿ ಸೇಲ್ಸ್ ಪ್ರೈಸ್? 14,16,000. Now what this 14,16,000 include? One is a sales amount, another one is a output of tax. Okay, so ಎರಡನ್ನು ಕೂಡಿಸಿದಾಗ ಇನ್ವಾಯ್ಸ್ ಪ್ರೈಸ್ ಎಷ್ಟು ಬಂದ್ರಿ? 14,16,000. ಆಮೇಲೆ ಇದು 12 lakh 18% ಜಿ ಎಸ್ ಟಿ ಇದ್ದಾಗ ಸೇಲ್ಸ್. ಇನ್ನೊಂದು ಕೇಸ್ ಐತೆ, ಸೆಕೆಂಡ್ ಕೇಸ್ 12 lakh 12% ಜಿ ಎಸ್ ಟಿ ಇದ್ದಾಗ ಸೇಲ್ಸ್. ಓಕೆ,
ಸೊ ಸೋಲ್ಡ್ ಗೂಡ್ಸ್ ವರ್ತ್ ರುಪೀಸ್ 12 lakh ವಿದಿನ್ ದ ಸ್ಟೇಟ್, ಇದು ಕೂಡ ವಿದಿನ್ ದ ಸ್ಟೇಟ್ ಇದೆ. ಪ್ಲಸ್ ಎಷ್ಟು ಪರ್ಸೆಂಟೇಜ್ ಐತ್ರಿ? 12% ಜಿ ಎಸ್ ಟಿ. ವಿದಿನ್ ದ ಸ್ಟೇಟ್ ಇದ್ರೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಬರುತ್ತೆ. ಸೊ ಹಂಗಾಗಿ ಏನು ತೊಗೋಬೇಕ್ರಿ? ಗೂಡ್ಸ್ ಸೋಲ್ಡ್ ಆನ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಈಸ್ ರುಪೀಸ್ 12 lakh. ನಾವು ಆ್ಯಡ್ ಔಟ್ಪುಟ್ ಸಿ ಜಿ ಎಸ್ ಟಿ 6% ಆ್ಯಂಡ್ ಔಟ್ಪುಟ್ ಎಸ್ ಜಿ ಎಸ್ ಟಿ 6%. ಸೊ 72,000 ಆ್ಯಂಡ್ 72,000. ಸೊ ಹೌ ಮಚ್ ಈಸ್ ಯುವರ್ ಟೋಟಲ್ ಜಿ ಎಸ್ ಟಿ? 1,44,000. ಸೊ ಈಗ ಇವೆರಡು ಕೂಡಿಸ್ಬೇಕು. ಇವೆರಡು ಕೂಡಿಸಿದಾಗ ಎಷ್ಟು ಬಂತು ರೀ? 13,44,000. ದಿಸ್ ಈಸ್ ಕಾಲ್ಡ್ ಆಸ್ ಅ ಸೇಲ್ಸ್ ಪ್ರೈಸ್. ಸೊ ಸೇಲ್ಸ್ ಪ್ರೈಸ್ ಈಸ್ 13,44,000 ಇಫ್ ಇಟ್ ಈಸ್ 12% ಜಿ ಎಸ್ ಟಿ. 14,16,000 ಈಸ್ ಯುವರ್ ಸೇಲ್ಸ್ ಪ್ರೈಸ್ ಇಫ್ ಜಿ ಎಸ್ ಟಿ ಈಸ್ 18%. ನೋಡಿ 18% ಜಿ ಎಸ್ ಟಿ ಇದ್ದಾಗ 14,16,000 ಬಂತು. 12% ಜಿ ಎಸ್ ಟಿ ಇದ್ದಾಗ 13,44,000 ಬಂತು. ಸೊ ಈಗ ನಾವು ನೆಕ್ಸ್ಟ್ ಪೋರ್ಷನ್ ಏನು ಮಾಡಬೇಕಂದ್ರೆ ಟೋಟಲ್ ಔಟ್ಪುಟ್ ಟ್ಯಾಕ್ಸನ್ನು ಕಂಡುಹಿಡಬೇಕು. ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಎಷ್ಟಾಯಿತು ಅಂದರೆ 9% ಪ್ಲಸ್ 9% ಅಂದರೆ 2,16,000. ಆಮೇಲೆ ಇಲ್ಲಿ 12% ಇರೋದ್ರಿಂದ 6% ಮಾಡಿವೆ. ಓಕೆ, ಸೊ ಹಂಗಾಗಿ ಅದು ಅಮೌಂಟ್ ಎಷ್ಟು ರೀ? 1,44,000. ಸೊ ಇವೆರಡನ್ನು ನಾವು ಆ್ಯಡ್ ಮಾಡಬೇಕು. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಈಸ್ ರುಪೀಸ್ 3,60,000. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ while calculating amount of ಜಿ ಎಸ್ ಟಿ ಪೇಯಬಲ್. ಸೊ ಜಿ ಎಸ್ ಟಿ ಪೇಯಬಲ್ ಕಂಡುಹಿಡಬೇಕಾದ್ರೆ ಈ ಔಟ್ಪುಟ್ ಟ್ಯಾಕ್ಸ್ ಬಹಳನೇ ಮುಖ್ಯ ಅಂತ ನಾವು ಅಲ್ಲಿ ಹೇಳ್ಬೋದು. ಈಗ ನೆಕ್ಸ್ಟ್ ಔಟ್ಪುಟ್ ಟ್ಯಾಕ್ಸ್ ಬಂತು. ನೆಕ್ಸ್ಟ್ ಸ್ಟೆಪ್ ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದ ಇನ್ಪುಟ್ ಟ್ಯಾಕ್ಸ್. ಓಕೆ, ಇನ್ಪುಟ್ ಟ್ಯಾಕ್ಸನ್ನು ನಾವು ಕಂಡುಹಿಡಬೇಕು. ಸೊ ಇನ್ಪುಟ್ ಟ್ಯಾಕ್ಸ್ ಕಂಡುಹಿಡಬೇಕಾದ್ರೆ ನೋಡಿರಿ, ಫಸ್ಟ್ ವಿ ಹ್ಯಾವ್ ಟು ಟೇಕ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಎ ಫ್ರಮ್ ಸಪ್ಲೈಯರ್ ಇನ್ ಬೆಂಗಳೂರು 4 lakh at 5%. ಕ್ವಶನ್ ಪೇಪರ್ ಹೋಗಿದೆ. ಸೊ ರಾ ಮಟೀರಿಯಲ್ ಪರ್ಚೇಸ್ ಮಾಡಿದಾರ ಬೆಂಗಳೂರು ಸಪ್ಲೈಯರ್ ಕಡೆಯಿಂದ. ಎಷ್ಟು ಅಮೌಂಟ್ ರೀ? 4 lakh ಅಟ್ ದ ರೇಟ್ ಆಫ್ 5% ಪರ್ಚೇಸ್ ಮಾಡ್ಯಾರ. ಅಟ್ ದ ರೇಟ್ ಆಫ್ 5% ಪರ್ಚೇಸ್ ಮಾಡಿದಾಗ ಸೊ ಏನು ತೊಗೋಬೇಕು ನಾವು? ಹಂಗಾದ್ರೆ ಫಸ್ಟ್ ಗೂಡ್ಸ್ ಪರ್ಚೇಸ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಈಸ್ ರುಪೀಸ್ 4 lakh. ನಾವು ಇಲ್ಲಿ ಹೆಂಗೆ ಸೇಲ್ಸ್ ಒಳಗೆ ಔಟ್ಪುಟ್ಟನ್ನು ಆ್ಯಡ್ ಮಾಡೀವಿ, ಇಲ್ಲಿ ಇನ್ಪುಟ್ಟನ್ನು ಆ್ಯಡ್ ಮಾಡಬೇಕು. ಓಕೆ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೈಲ್ ಗೂಡ್ಸ್ ಪರ್ಚೇಸ್ ಇನ್ಪುಟ್ ಟ್ಯಾಕ್ಸ್ ಈಸ್ ಆ್ಯಡೆಡ್, ವೈಲ್ ಸೇಲ್ಸ್ ಕ್ಯಾಲ್ಕುಲೇಟಿಂಗ್ ಔಟ್ಪುಟ್ ಈಸ್ ಆ್ಯಡೆಡ್. ಓಕೆ, ಸೊ ಹಂಗಾಗಿ ನೋಡಿ ಇನ್ಪುಟ್ ಸಿ ಜಿ ಎಸ್ ಟಿ 2.5%, ಇನ್ಪುಟ್ ಎಸ್ ಜಿ ಎಸ್ ಟಿ 2.5%. ಯಾಕಿದು 2.5 ಅಂದರೆ ಟೋಟಲ್ ಜಿ ಎಸ್ ಟಿ ರೇಟ್ ಎಷ್ಟೈತೆ ರೀ? ಇಲ್ಲಿ 5% ಐತೆ. ಸೊ ಜಿ ಎಸ್ ಟಿ ರೇಟ್ 5% ಇದ್ದಾಗ ನೋಡಿರಿ, ಎಸ್ ಜಿ ಎಸ್ ಟಿ 10,000 ಆಫ್ 2.5, ಸಿ ಜಿ ಎಸ್ ಟಿ 10,000 ಆಫ್ 2.5, ಟೋಟಲ್ 20,000. ಸೊ ಈ 20,000 ಇನ್ಪುಟ್ಟನ್ನು ಕೂಡಿಸ್ಬೇಕು. ಸೊ 20,000 ಇನ್ಪುಟ್ಟನ್ನು ಕೂಡಿಸಿದಾಗ ಎಷ್ಟು ಬಂತು ರೀ? ಇನ್ಪುಟ್ 4,20,000 ಈಸ್ ಯುವರ್ ಗೂಡ್ಸ್ ಪರ್ಚೇಸ್ ಅಮೌಂಟ್ ಬಂತು. ಆಮೇಲೆ ಸೆಕೆಂಡ್ ಕೇಸ್, ಇದು ಫಸ್ಟ್ ಕೇಸ್ ಒಳಗೆ ಇತ್ತು. ಫಸ್ಟ್ ಕೇಸ್ ಏನಂದರೆ ಬ್ಯಾಂಗ್ಳೂರು ಸಪ್ಲೈಯರ್ ಕಡೆಯಿಂದ ತೊಗೊಂಡಾಗ 4 lakh ಎಷ್ಟು ಪರ್ಸೆಂಟ್ ಪರ್ಚೇಸ್ ವ್ಯಾಲ್ಯೂ ಬಂತು ಅಂದ್ರೆ 4,20,000. ಇನ್ ಸೆಕೆಂಡ್ ಕೇಸ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಬಿ ಫ್ರಮ್ ಸಪ್ಲೈಯರ್ ಇನ್ ಪುಣೆ. ಸೊ ಪುಣೆ ಸಪ್ಲೈಯರ್ ಕಡೆಯಿಂದ ತೊಗೊಂಡಾಗ ಎಷ್ಟು ಬರುತ್ತೆ ಅಂದರೆ 20 lakh ಆ್ಯಟ್ 12% ಅಂತ ಕೊಟ್ಟಾರೆ ಕ್ವಶನ್ ಪೇಪರ್ ಒಳಗೆ. ಸೊ 20 lakh ಆ್ಯಟ್ 12% ಜಿ ಎಸ್ ಟಿ ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ಗೂಡ್ಸ್ ಪರ್ಚೇಸ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಈಸ್ 20 lakh. ಅದಕ್ಕೆ ಇನ್ಪುಟ್ಟನ್ನು ನಾವು ಕೂಡಿಸ್ಬೇಕು. ಇನ್ಪುಟ್ 12% ಈಸ್ ಟೇಕನ್. ಸೊ ಆ ಇನ್ಪುಟ್ 12% ಏನಪ್ಪ ಅಂದರೆ ಐ ಜಿ ಎಸ್ ಟಿ ಅಂತ ನಾವಲ್ಲಿ ಕರಿತೀವಿ. ಸೊ ಐ ಜಿ ಎಸ್ ಟಿ ಈಸ್ ಚಾರ್ಜ್. ವೈ? ಬಿಕಾಸ್ ಇಟ್ ಈಸ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, if it is there we have to charge the IGST. Please understand the word. If it is within the state, SGST and CGST is applicable ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಂಗಾಗಿ IGST 12% ಅನ್ನು ಮಾಡಬೇಕು. ಸೊ 12% ಮಾಡಿದಾಗ ಎಷ್ಟು ಬಂತು ರೀ? 2,40,000. ಸೊ ಈಗ ಗೂಡ್ಸ್ ಪರ್ಚೇಸ್ ವ್ಯಾಲ್ಯೂ ಎಷ್ಟು ಬಂತು? ಎರಡು ಕೂಡಿಸಿದಾಗ 22,40,000. ಓಕೆ, ಸೊ ದಿಸ್ ಈಸ್ ದ ಗೂಡ್ಸ್ ಪರ್ಚೇಸ್ ವ್ಯಾಲ್ಯೂ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಗೂಡ್ಸ್ ಪರ್ಚೇಸ್ ವ್ಯಾಲ್ಯೂ 22,40,000. ಸೊ ಫಸ್ಟ್ ಕೇಸ್ ಒಳಗೆ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಬರುತ್ತಾ, ಸೆಕೆಂಡ್ ಕೇಸ್ ಒಳಗೆ ಐ ಜಿ ಎಸ್ ಟಿ ಬರುತ್ತಾ. ನೋಡಿರಿ, ನೋಟ್ ಕ್ಲಿಯರಾಗಿ ಕೊಟ್ಟಾರೆ ಇಲ್ಲಿ. ವಾಟ್ ಈಸ್ ಅ ನೋಟ್ ಹಿಯರ್? ಐ ಜಿ ಎಸ್ ಟಿ ಈಸ್ ಚಾರ್ಜ್. ಐ ಜಿ ಎಸ್ ಟಿನ ನಾವು ಚಾರ್ಜ್ ಮಾಡಬೇಕು ಬಿಕಾಸ್ ದ ಗೂಡ್ಸ್ ಈಸ್ ಪರ್ಚೇಸ್ ಫ್ರಮ್ ಪುಣೆ. ಸೊ ಇಟ್ ಈಸ್ ಅ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್. ಸೊ ಐ ಜಿ ಎಸ್ ಟಿ ಈಸ್ ಅಪ್ಲಿಕೇಬಲ್. When any goods is transacted from one state to another state, instead of CGST and SGST, we are supposed to charge the IGST ಅಂತ ನಾವಲ್ಲಿ ಹೇಳ್ತೀವಿ. ಸೊ IGSTನ ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬೋದಲ್ಲಿ. ಓಕೆ,
ನಾವು ಕಮಿಂಗ್ ಟು ದ ಪಾಯಿಂಟ್, ಟ್ಯಾಕ್ಸ್ ಪೇಯಬಲ್ ಕಂಡುಹಿಡಿಬೇಕು. ಲಾಸ್ಟ್ ಸ್ಟೆಪ್, what is the calculation of Prakash company tax liability here? So the formula is GST payable is equal to output minus input. Already ನಾವು ಫಾರ್ಮುಲಾನ ಬರೆದಿದ್ದೀವಿ. ಸೊ ಔಟ್ಪುಟ್ ಮೈನಸ್ ಇನ್ಪುಟ್ ಮಾಡಬೇಕು ಅಂದಾಗ ಟ್ಯಾಕ್ಸ್ ಲಯಬಿಲಿಟಿ ಬರ್ತದೆ. ಆಮೇಲೆ ಇಲ್ಲಿ ಬರೀಬೇಕು ನೋಡ್ರಿ ಆನ್ಸರ, ಪರ್ಟಿಕ್ಯುಲರ್ ಟೋಟಲ್ CGST ಆ್ಯಂಡ್ ಟೋಟಲ್ SGST ಬರೀಬೇಕು. ಸೊ ಔಟ್ಪುಟ್ ಎಷ್ಟಿದೆ ನೋಡಬೇಕು. ಔಟ್ಪುಟ್ CGST 1,08,000 1,80,000. ಓಕೆ, 1,80,000 ಪ್ಲಸ್ 1,08,000 ಪ್ಲಸ್ 72,000 ಔಟ್ಪುಟ್ ಎರಡು ಕೂಡಿಸಿದಾಗ 1,80,000 ಈಚ್. ಸೊ SGST ಆ್ಯಸ್ ವೆಲ್ ಆಸ್ CGST ಅಂತ ನಾವಲ್ಲಿ ಕರಿತೀವಿ. ಸೊ ಇದ್ರೊಳಗೆ ಇನ್ಪುಟ್ GSTನ ನಾವೇನು ಮಾಡ್ಬೇಕ್ರಿ, ಡಿಡಕ್ಟ್ ಮಾಡಬೇಕು. ಪರ್ಚೇಸ್ ಮಾಡಿದ್ದನ್ನು ನಾವು ಕಂಡುಹಿಡ್ದೀವಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿರಿ 10,000 ಬಂದಿದೆ. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ 10,000 ಬಂದಿದೆ, ಅದು ಪ್ರಾಬ್ಲಮ್ ಅಲ್ಲಿ. ಸೊ ಮಾಡಿದಾಗ ಎಷ್ಟು ಬಂತು ರೀ, 1,70,000 ಈಚ್. ಬಟ್ ಸೆಕೆಂಡ್ ಕೇಸ್ IGST ಅಡ್ಜಸ್ಟ್ಮೆಂಟ್ ಇದೆ. ಸೊ IGST ಅಡ್ಜಸ್ಟ್ಮೆಂಟ್ ಎಷ್ಟಿದೆ, 2,40,000 ಈಸ್ ಅಡ್ಜಸ್ಟೆಡ್ ಇನ್ CGST, ದಟ್ ಈಸ್ 1,70,000 it is already adjusted and remaining 70,000 is adjusted as a SGST ಅಂತ ನಾವಲ್ಲಿ ಹೇಳ್ಬೋದು. ಸೊ ಓವರಾಲ್ how much is your SGST payable? So CGST is nil, SGST payable is 1 lakh. Okay, so this is the problem in relation with ರಾ ಮಟೀರಿಯಲ್. ಓಕೆ, ಸೊ ನೋಡಿರಿ ಕ್ವಶನ್ ಏನು ಕೇಳ್ಯಾರ ಇನ್ನೊಂದ್ಸಲ ನೋಡಿ ಬ್ರೀಫಾಗಿ ಹೇಳ್ಬಿಡೋಣ. ಸೊ ಇಲ್ಲಿ ಪರ್ಚೇಸ್ ಮಾಡ್ಯಾರ, ಸೇಲ್ಸ್ ಮಾಡ್ಯಾರ. ಪರ್ಚೇಸ್ ಮತ್ತು ಸೇಲ್ಸ್ ಮಾಡಿದ ಮೇಲೆ GST ಪೇಯಬಲ್ ಕಂಡಿಡಿ ಅಂದಾರ, ITC ಕಂಡಿಡಿ ಅಂದಾರ. ಓಕೆ, ಸೊ ಹಾಗಾಗಿ GST ಪೇಯಬಲ್ ಅಮೌಂಟ್ ಔಟ್ಪುಟ್ ಮೈನಸ್ ಇನ್ಪುಟ್ ಮಾಡಬೇಕು. ಸೊ ಔಟ್ಪುಟ್ ಮೈನಸ್ ಇನ್ಪುಟ್ ಮಾಡಬೇಕು. ಇನ್ಪುಟ್ ಟ್ಯಾಕ್ಸ್ ಎಷ್ಟು ಬಂತು, ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಬಂತು ಅಂತ ಕಂಡುಹಿಡಿಬೇಕು. ಸೊ ಹಿಯರ್ 12 lakh ಫಸ್ಟ್ ಗೂಡ್ಸ್ ವರ್ತ್ ನಾವು ತೊಗೋಬೇಕು. 12 lakh ಗೂಡ್ಸ್ ವರ್ತ್ ಎಷ್ಟು ಬರುತ್ತೆ ಅಂದ್ರೆ ನೋಡಿರಿ ಇಲ್ಲಿ 12 lakh ಅಟ್ ದ ರೇಟ್ ಆಫ್ 18% ಮಾಡಿದಾಗ 12 lakh ಡಿಡಕ್ಟ್ 1,80,000 8,000 ಅಂದರೆ 2,16,000 ಈಸ್ ಯುವರ್ ಔಟ್ಪುಟ್ ಟ್ಯಾಕ್ಸ್. ಇದು 18% GST ಇದ್ದಾಗ. 12% GST ಇದ್ದಾಗ ಏನು ಬರುತ್ತೆ ನೋಡಿರಿ, 12 lakh ಮೇಲೆ 6% ಈಚ್ ಮಾಡಬೇಕು. 6% ಈಚ್ ಮಾಡಿದಾಗ 1,44,000 ಬಂತು. ಸೊ ಇವೆರಡನ್ನು ಕೂಡಿಸಿದಾಗ ಔಟ್ಪುಟ್ ಟ್ಯಾಕ್ಸ್ ಎಷ್ಟು ಬಂತು ರೀ, 3,60,000 ಬಂತು. ಸಿಮಿಲರ್ಲಿ ಇನ್ಪುಟ್ ಟ್ಯಾಕ್ಸ್ ಮಾಡಬೇಕಾದ್ರೆ ಗೂಡ್ಸ್ ಪರ್ಚೇಸ್ ಅಮೌಂಟ್ ತೊಗೋಬೇಕು. ಪರ್ಚೇಸ್ ಅಮೌಂಟ್ ಒಳಗೆ ಇನ್ಪುಟ್ GSTನ ಕೂಡಿಸ್ಕೋಬೇಕು. ಇನ್ಪುಟ್ GST ಅಂದ್ರೆ 5% ಕೊಟ್ಟಾರ ಅಂದ್ರೆ 2.5 ಈಚ್. ಸೊ 20,000 ಆ್ಯಡೆಡ್. 12% ಇದ್ದಾಗ ಏನೈತೆ ನೋಡಿದ್ದು ಭಾಳ ಇಂಪಾರ್ಟೆಂಟ್, ಪುಣೆದಿಂದ ತರಿಸಿದಾರ, ಹಾಗಾಗಿ IGST ಚಾರ್ಜ್ ಮಾಡ್ತೀವಿ ನಾವು. 20 lakh ಮೇಲೆ 12% ಅಂದ್ರೆ 2,40,000 ಈಸ್ ಯುವರ್ IGST. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಇನ್ಪುಟ್ ಟ್ಯಾಕ್ಸ್ ಕಂಡುಹಿಡಿಬೇಕಾದ್ರೆ ಇದನ್ನು ನಾವು ಅಲ್ಲಿ ಕನ್ಸಿಡರ್ ಮಾಡಿದೆವು. ಇನ್ಪುಟ್ ಟ್ಯಾಕ್ಸ್ ಎಷ್ಟು ಬರುತ್ತೆ ನೋಡಿರಿ, 20,000 ಪ್ಲಸ್ IGST 2,40,000. ಸೊ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಈಸ್ 2,60,000. ಸೊ ಆಮೇಲೆ ಲಾಸ್ಟ್ GST ಪೇಯಬಲ್ ಕಂಡು ಹಿಡ್ಕೋಬೇಕು. ಔಟ್ಪುಟ್ ಟ್ಯಾಕ್ಸ್ ಈಸ್ 1,80,000 ಈಚ್. ಆಮೇಲೆ ಅದ್ರೊಳಗೆ ಇನ್ಪುಟ್ GSTನ ಅಡ್ಜಸ್ಟ್ ಮಾಡಬೇಕು 10,000. ಸೊ ಲಾಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ 1,70,000. ಆಮೇಲೆ ರಿಮೈನಿಂಗ್ 70,000 ಈಸ್ ಅಡ್ಜಸ್ಟೆಡ್ ಆ್ಯಸ್ ಅ SGST ಅಂತ ನಾವಲ್ಲಿ ಕರಿತೀವಿ.